ಎಷ್ಟೋ ಜನ ನಮ್ಮ ಕೌನ್ಸಿಲಿಂಗ್ ಸೆಷನ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂದ್ರೆ, ನಾವು ತುಂಬಾ ಪ್ರೀತಿ ಮಾಡ್ತೀವಿ ಸರ್, ಬಟ್ ಅಷ್ಟೇ ಅವ್ರು ದೂರ ಹೋಗ್ತಿರ್ತಾರೆ. ಏನ್ ರೀಸನ್? ಯಾಕೆ ಅವರು ತುಂಬಾ ದೂರ ಹೋಗ್ತಾರೆ ನಾವು ಇಷ್ಟೇ ಪ್ರೀತಿ ಮಾಡಿದ್ರು? ಅದಕ್ಕೆ ಇಲ್ಲಿ ನಿಮ್ಗೆ 4 ಮೇಜರ್ ಕಾರಣಗಳನ್ನು ಕೊಡ್ತೀನಿ. ಸೊ ಏನ್ ಓಡ್ತಾ ಇರೋದು ಅವ್ರ ಮೈಂಡಲ್ಲಿ, ಸೊ ಯಾಕೆ ಹಂಗೆ ಬಿಹೇವ್ ಮಾಡ್ತಾರೆ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ನಿಮಗೆ ಅನ್ಸಿದ್ರೆ, ನನ್ನೊಟ್ಟಿಗೆ ಮಾತಾಡಬೇಕು ಅನ್ಸಿದ್ರೆ, ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ. ಓಕೆ, ಬಿಕಾಸ್ ಪರ್ಸನಲಿ ನಾವು ಟೈಮ್ ಕೊಡೋದ್ರಿಂದ ಸೊ ಆ ಚಾರ್ಜಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾಕೆ ಅವರು ತುಂಬಾ ದೂರ ಹೋಗ್ತಾರೆ, ಇನ್ನು ತುಂಬಾ ಪ್ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ನೀವು ಪ್ರೀತಿ ಮಾಡುವ ರೀತಿಯನ್ನ ಸರಿಯಾಗಿ ಅವರು ತೆಗೆದುಕೊಳ್ಳದೆ ಇದ್ದಾಗ, ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್, ನಿಮ್ ಜೊತೆಗಿರ್ತಕ್ಕಂಥ ವ್ಯಕ್ತಿ ಅವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ದೇ ಇದ್ದಾಗ, ಅವ್ರು ಹೇಳೋದು ನಿಮಗೆ ಅರ್ಥನೇ ಆಗದೆ ಇದ್ದಾಗ ಏನಾಗತ್ತೆ ಹೇಳಿ ನೋಡೋಣ? ಕನ್ಫ್ಯೂಸ್ ಆಗುತ್ತೆ. ಅಂಡ್ ಅವ್ರಿಗೆ ಕ್ಲಾರಿಟಿ ನೀವು ಕೊಡಕ್ಕಾಗಲ್ಲ, ಅವ್ರ ಕ್ಲಾರಿಟಿಯಾಗಿ ನಿಮಗೂ ಅರ್ಥ ಆಗಕ್ಕಾಗಲ್ಲ. ಸೊ ಇಟ್ ಮೀನ್ಸ್ ಅವರು ನನ್ನನ್ನು ಹೆಂಗ್ ಪ್ರೀತಿ ಮಾಡ್ತಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಅವರ ಪ್ರೀತಿ ಹಿಂದಿನ ರೀಸನ್ ಏನು, ಎಷ್ಟು ಮುಖ್ಯ ಇದೆ, ಇದನ್ನ ಜೊತೆಗಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು. ದಟ್ಸ್ ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಎಷ್ಟೋ ಜನ ಈ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಲ್ಲ ಆಕ್ಚುಲಿ. ನಾನು ಹೇಳೋದು ಅದಕ್ಕೆ ಹೇಳೋದು, ನಿಮ್ ಜೊತೆಗಿರ್ತಕ್ಕಂಥ ವ್ಯಕ್ತಿ ಎಷ್ಟು ನಿಮ್ಮ ಪಾಸಿಟಿವ್ ಸೈಡ್ ಅಲ್ಲಿ ಜೊತೆ ನಿಲ್ತಾರೆ, ಎಷ್ಟು ಪಾಸಿಟಿವ್ ಆಗಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಪ್ರೀತಿ ಇಟ್ ಮೀನ್ಸ್ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ, ಎಷ್ಟು ಅದರಲ್ಲಿ ನೆಗೆಟಿವ್ಸ್ ಇದೆ, ಎಷ್ಟು ಪಾಸಿಟಿವ್ಸ್ ಇದೆ. ಆಲ್ಮೋಸ್ಟ್ ಪಾಸಿಟಿವ್ನೇ ಹುಡುಕಿ, ಬಿಕಾಸ್ ನೆಗೆಟಿವ್ ನೋಡ್ತಾ ಹೋದ್ರೆ ಇಂಪರ್ಫೆಕ್ಟ್ ಕಾಣುತ್ತೆ, ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ನಿಮ್ಮ ಪ್ರೀತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಏನಾಗತ್ತೆ, ನೀವು ರಾಂಗ್ ಆಗಿ ಕಾಣ್ತೀರಿ. ನಿಮ್ಮ ಕಾಳಜಿ ಆಗಿರ್ಬೋದು, ಭಾವನೆ ಆಗಿರ್ಬೋದು, ಸಪೋರ್ಟಿಂಗ್ ಎಲ್ಲಾನು ಕೂಡ ಅವ್ರಿಗೆ ಉಲ್ಟಾ ಕಾಣ್ಲಿಕ್ಕೆ ಶುರು ಆಗುತ್ತೆ. ಅವಾಗ ನೀವು ಉಲ್ಟಾ ಕಂಡಾಗ ಏನಾಗುತ್ತೆ, ಅಲ್ಲಿ ಪ್ರೀತಿಗಿಂತ ನೀವು ಕೆಟ್ಟವ್ರು ಕಾಣ್ತೀರಿ. ಅವಾಗ ದೂರ ಹೋಗುವಂತ ಸಾಧ್ಯತೆಗಳು ತುಂಬಾ ಇದೆ. ನೆಕ್ಸ್ಟ್ ಪಾಯಿಂಟ್, ಅವರು ಸಪೋಸ್ ಟೈಮ್ ಪಾಸಿಗಾಗಿ ನಿಮ್ಮ ಒಟ್ಟಿಗೆ ಇದ್ದಿದ್ರೆ, ಅವ್ರ ಇಂಟೆನ್ಷನ್ ಒಳಗಡೆ ಇಂಟೆನ್ಷನ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ವ್ಯಕ್ತಿ ಒಟ್ಟಿಗೆ ಯಾಕೆ, ಈಗ ಉದಾಹರಣೆಗೆ ನಿಮ್ಮ ಇಂಟೆನ್ಷನ್ ಗೊತ್ತು, ಈ ವ್ಯಕ್ತಿ ಒಟ್ಟಿಗೆ ನಾನು ಲೈಫ್ ಟೈಮ್ ಇರಬೇಕು, ಚೆನ್ನಾಗಿರ್ಬೇಕು, ಇದು ನಿಮ್ಮ ಇಂಟೆನ್ಷನ್. ಬಟ್ ಆ ವ್ಯಕ್ತಿ ಇಂಟೆನ್ಷನ್ ಆದ್ರೂ ರಾಂಗ್ ಇತ್ತು, ಟೈಮ್ ಪಾಸ್ಗೋಸ್ಕರ ನಾನು ಇರಬೇಕು ಅನ್ನೋದೊಂದು ಅವ್ರದ್ದು ಇಂಟೆನ್ಷನ್ ಇತ್ತು ಅಂತ ಹೇಳಿದ್ರೆ, ಅದೆಲ್ಲಿ ನೀವೆಷ್ಟೇ ಪ್ರೀತಿ ಮಾಡಿದ್ರು ಕೂಡ ಅವರು ಟೈಮ್ ಪಾಸಿಗೆ ಮಾತ್ರ ಸೀಮಿತವಾಗಿರ್ತಾರೆ ಅಷ್ಟೇನೆ. ಇದು ಒಂದು ರೀಸನ್. ಓಕೆ, ಇದನ್ನ ಯಾವುದೇ ಕಾರಣಕ್ಕೂ ನಾನು ನೆಗೆಟಿವ್ ಆಗಿ ತಗೊಳ್ಳಿ ಅಥವಾ ರಿಲೇಶನ್ಶಿಪ್ ಹಾಳು ಮಾಡ್ಕೊಳ್ಳಿ ಅಂತಲ್ಲ. ಎಷ್ಟೋ ಕೆಲವರು ಅಂತಾರೆ, ಇದನ್ನ ವಿಡಿಯೋ ನೋಡಿ ನೋಡಿ ಹಂಗೆ ಆಗ್ಬಿಡ್ತಾರೆ. ನೋ, ನಾಟ್ ಲೈಕ್ ದ್ಯಾಟ್. ಹೇಳಿದ್ದೇನೆ ನಾನು ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ, ನೀವು ಅದನ್ನ ತಪ್ಪಾಗಿ ತಿಳ್ಕೊಂಬೇಡಿ. ಅದೇ ನನ್ನ ವಿಚಾರಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಇಲ್ಲಿ ಈ ವಿಡಿಯೋ ಮುಖಾಂತರ ಯಾರೋ ಹಾಳಾಗಿ ಹೋಗ್ಲಿ ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಓಕೆ, ನಿಮಗೊಂದು ಕ್ಲಾರಿಟಿ ಸಿಗ್ಲಿ ಅಥವಾ ಆ ವ್ಯಕ್ತಿಗಳು ಅದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟ್, ನೀವು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ರೆ ಕೆಲವರು ಅದನ್ನ ಅಪ್ರಿಷಿಯೇಟ್ ಮಾಡೋದನ್ನ ಬಿಟ್ಟು ವೀಕ್ನೆಸ್, ಎಕ್ಸಾಂಪಲ್ ಈಗ ಸದಾ ನಿಮ್ಮೊಟ್ಟಿಗೆ ನಿಲ್ಲೋದು, ಅವರೊಟ್ಟಿಗೆ ಕಾಲ ಕಳೆಯೋದು, ಅವರೊಟ್ಟಿಗೆ ಸಮಯ ಕೊಡೋದು, ಅವರೊಟ್ಟಿಗೆ ಮಾತಾಡೋದು, ಫ್ರೆಂಡ್ ಸರ್ಕಲ್ ಮತ್ತೊಂದು ಇನ್ನೊಂದು ಎಲ್ಲ ಬಿಟ್ಬಿಟ್ಟು ಜೊತೆಗೆ ನಿಂತಾಗ ಅರ್ಥ ಮಾಡ್ಕೋಬೇಕು, ಎಸ್ ನನ್ನನ್ನು ಬಿಟ್ರೆ ಅವ್ರಿಗೆ ಪ್ರಪಂಚ ಇಲ್ಲ, ಅದಕ್ಕೋಸ್ಕರ ಎಲ್ಲಾ ಸರ್ಕಲ್ನ ಬಿಟ್ಟು ನನ್ನೊಟ್ಟಿಗಿದ್ದಾರೆ ಅಂತೇಳಿ ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ಅ ರೈಟ್. ಬಟ್ ಅವ್ರೇನ್ ಥಿಂಕ್ ಮಾಡ್ತಾರೆ, ಯಾರೊಟ್ಟಿಗೂ ಇಲ್ಲ ನನ್ನೊಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಅದು ಅವ್ರ ವೀಕ್ನೆಸ್, ನನ್ ಬಿಟ್ರೆ ಗತಿ ಇಲ್ಲ, ಈ ಥಾಟ್ ಬಂತು ಅಂತ ಹೇಳಿದ್ರೆ ನೀವೆಷ್ಟೇ ಪ್ರೀತಿ ಮಾಡಿ ಅವ್ರು ನಿಮ್ಮನ್ನ ಕೇವಲವಾಗಿ ನೋಡ್ಬಿಟ್ಟು ದೂರ ತಳ್ತಾರೆ. ಇದು ಬಿಹೈಂಡ್ ದ ರೀಸನ್, ಆ ವ್ಯಕ್ತಿ ಮನಸ್ಸಲ್ಲಿ ಓಡಾಡ್ತಿರೋದು. ಅದಕ್ಕೆ ಹೇಳೋದು, ನಿಮ್ಮನ್ನ ಯಾವ ತರ ಅರ್ಥ ಮಾಡ್ಕೊಳ್ತಾರಲ್ಲ ಅದು ತುಂಬಾ ಮುಖ್ಯ ಇದೆ ಆಕ್ಚುಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ತಪ್ಪು ವಿಚಾರಗಳಿಗೂ ಅವರ ಒಂದು ಪ್ರೀತಿ ಇದೆಯಲ್ಲ, ಪ್ರೀತಿಗೋಸ್ಕರ ಎಸ್ ಅಂತ ಹೇಳೋದು. ಎಕ್ಸಾಂಪಲ್, ಈಗ ಕೆಲವೊಂದು ವಿಚಾರಗಳು ನಡೆಯುತ್ತೆ. ಎಕ್ಸಾಂಪಲ್, ಈಗ ಜೊತೆಗಿರ್ತಕ್ಕಂಥ ಪಾರ್ಟ್ನರ್ ಅವ್ರ ಪ್ರೀತಿಗೋಸ್ಕರ ಅವ್ರನ್ನ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವ್ರು ತಪ್ಪು ಮಾಡ್ತಿದ್ರು ಎಸ್ ಅಂತ ಹೇಳೋದು. ಅವಾಗ ಏನಾಗತ್ತೆ ಹೇಳಿ ನೋಡೋಣ? ಎಲ್ಲಾ ತಪ್ಪುಗಳಿಗೆ ಎಸ್ ಅಂತ ಹೇಳಿದಾಗ ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಆವಾಗ್ಲೂ ಕೂಡ ನಿಮ್ಮ ವೀಕ್ನೆಸ್ ಅಂಡ್ ಇವರಿಗೆ ನನ್ನ ಅವಶ್ಯಕತೆ ತುಂಬಾ ಇದೆ ಲೈಫ್ ಅಲ್ಲಿ, ನಾನು ಹೇಳ್ದಂಗೆ ಕೇಳ್ತಾರೆ, ಸೊ ಆರಾಮ್ಸೆ ಟೇಕ್ ಇಟ್ ಈಸಿ, ಈ ಲೆಕ್ಕಕ್ಕೆ ಅವ್ರದ್ದು ಮೈಂಡ್ ಸೆಟ್ ಆಗ್ತಾ ಬರುತ್ತೆ. ಸೊ ಆಲ್ಮೋಸ್ಟ್ ಇವತ್ತು ಎಷ್ಟೋ ರಿಲೇಶನ್ಶಿಪ್ ಗಳಲ್ಲಿ ಈ ತರದೇ ಬಿಹೇವ್ ನಡೀತಾ ಇದೆ, ಈ ತರದೇ ವ್ಯಕ್ತಿತ್ವಗಳು ನಡೀತಾ ಇದೆ. ಸೊ ನಾನು ಅದೇ ಹೇಳ್ತಿರೋದು ನಿಮ್ಗೆ, ಯಾವಾಗ ನಿಮ್ಗೆ ಇದು ವಿಚಾರಗಳು ಗೊತ್ತಾಗಲ್ವೋ ಅಲ್ಲಿ ತನಕ ನೀವು ಕೂಡ ತುಂಬಾ ಪ್ರೀತಿ ಮಾಡ್ತಾ ಹೋಗ್ತೀರಿ, ಭ್ರಮೆನಲ್ಲಿ ಹೋಗ್ತೀರಿ, ಅರ್ಥ ಮಾಡ್ಕೊಳ್ದಿರಾ ನೀವು ಸಾಕ್ತೀರಿ, ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ. ಬಟ್ ಹಂಗಂತೇಳಿ ವೇಟ್ ಮಾಡಬಾರ್ದು ಅನ್ನೋದು ನನ್ನ ಥಾಟ್ ಅಲ್ಲ ಆಕ್ಚುಲಿ. ಬಟ್ ಎಷ್ಟೋ ಜನ ಏನಂತ ಹೇಳಿದ್ರೆ ಹಂಗೆ ತಳ್ಳಿಬಿಡ್ತಾರೆ ಇಡೀ ಜೀವನ ಪರ್ಯಂತ. ಬಟ್ ಆಫ್ಟರ್ ದ ಮ್ಯಾರೇಜ್ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಬಟ್ ಆದ್ರೆ ನಾನು ಹೇಳೋದು ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ಬಿಹೈಂಡ್ ಏನು ಅಂತ ಅವ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಎಮೋಷನ್ಸ್ ಆದ್ರೂ ನೀವು ಕಂಟ್ರೋಲ್ ಮಾಡ್ಕೊಂಡು ಅವ್ರೊಟ್ಟಿಗೆ ಬದುಕಬಹುದು ಅನ್ನೋದು ನನ್ನ ಥಾಟ್ ಆಕ್ಚುಲಿ. ಓಕೆ, ಸೊ ಏನ್ ಅನಿಸ್ತಾ ಇದೆ ನಿಮ್ಗೆ ವಿಡಿಯೋ ನೋಡಿ, ಅದನ್ನ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಇಷ್ಟ ಆಗ್ತಿದ್ರೆ ವಿಡಿಯೋಗಳು, ಸೊ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಲೈಫಲ್ಲೂ ಕೂಡ ಇದೇ ತರದ ವಿಚಾರಗಳು, ಇದೇ ತರದ್ದು ಸಿಚುವೇಶನ್ಸ್ ಬಂದು ಹೋಗಿದ್ರೆ
ನೀವು ಸಫರ್ ಆಗ್ತಿದ್ರೆ ಅದನ್ನ ಅನಿಸಿಕೆನ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವುದು ಟಾಪಿಕ್ ಮೇಲೆ ವಿಡಿಯೋಸ್ ಸಪೋಸ್ ಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಪರ್ಸ್ನಲಿ ಕೆಲವರಿಗೆ ಯಾರಿಗಾರು ಲೈಕ್ ನಮ್ಮ ವಿಡಿಯೋಸ್ ಇದೇ ಟಾಪಿಕ್ ಮೇಲೆ ನಮಗೆ ಮಾಡಿಕೊಡ್ಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ, ಸೊ ಕೌನ್ಸಿಲಿಂಗು ಬೇಡ ಅನ್ಸಿದ್ರೆ ನಮ್ಗೆ ಜಸ್ಟ್ ಒಂದು ₹89 ಸಬ್ಸ್ಕ್ರಿಪ್ಷನ್ ಆಪ್ಷನ್ಸ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಅದನ್ನ ತಗೊಂಡ್ರೆ ಪರ್ಸನಲಿ ನಿಮಗೆ ಯಾವುದು ಕಂಟೆಂಟ್ ಮೇಲೆ ವಿಡಿಯೋ ಬೇಕು ಅದನ್ನು ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ಅದು ನಿಮಗೆ ಮಾತ್ರ ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಜಸ್ಟ್ ಮಂತಿಗೆ ₹89 ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.